ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಗುರಜ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಗೆ ಈ ಸಲ ಹಬ್ಬ ಇಲ್ಲ ಫ್ರೆಂಡ್ಸ್, ನಾವು ಹಬ್ಬ ಈ ಸಲ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ದೊಡ್ಡಕ್ಕ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ರಿ. ಅದು ಕ್ಲಿಪ್ಪಿಂಗ್ ತಗೊಳ್ಳೋದು ಮಿಸ್ ಆಯಿತು. ಮಧ್ಯಾಹ್ನಕ್ಕೆ ನಮ್ಮ ಅಪ್ಪ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ನೈಟು ನಮ್ಮ ಎರಡನೇ ಅಕ್ಕ ಮನೆಗೆ ಹೋಗ್ತಾಯಿದ್ದೀನಿ. ಹಬ್ಬ ಮಾಡಿಲ್ಲ ಅಂದರೆ ಇದೊಂದು ಫ್ರೆಂಡ್ಸ್, ಎಲ್ಲರೂ ಕರೆದಿರ್ತಾರೆ, ಎಲ್ಲರ ಮನೆಗೂ ಹೋಗಲೇಬೇಕು. ಈಗ ಬಂದು ನಾವು ಮಾಲೂರಿಗೆ ಹೋಗ್ತಾಯಿದ್ದೀರಿ ಫ್ರೆಂಡ್ಸ್. ನಮ್ಮ ತಾತ ಊರಿಗೆ ಹೋಗ್ತಾಯಿದ್ದೀರಿ. ಅವ್ರದ್ದು ಸಮಾಧಿಗೆ ಪೂಜೆ ಮಾಡ್ಕೊಬರೋದಕ್ಕೆ ಹೋಗ್ತಾಯಿದ್ದೀನಿ. ವರ್ಷ ಕೂಡ ನಮ್ಮ ಅಕ್ಕ ನಮ್ಮಮ್ಮ ಅವರೆಲ್ಲ ಹೋಗ್ತಾಯಿದ್ರು. ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ನಾವು ನಮ್ಮ ಮಾವಗೆ ಪೂಜೆ ಮಾಡೋದಕ್ಕೆ ಹೋಗ್ತಾಯಿದ್ವಿ. ಈ ಸಲ ನಾವು ಹಬ್ಬ ಮಾಡದೇ ಇರೋ ಕಾರಣದಿಂದ ನಾನು ಕೂಡ ಹೋಗೋ ಚಾನ್ಸ್ ಸಿಕ್ಕಿದೆ. ಈಗ ನಾವು ಮಾಲೂರಿಗೆ ಹೋಗ್ತಾಯಿದ್ವಿ. ಬನ್ನಿ ಫ್ರೆಂಡ್ಸ್, ತುಂಬ ವರ್ಷ ಆಯಿತು ಅಂತಲೇ ಹೇಳ್ಬೋದು. ಬನ್ನಿ, ಅಲ್ಲಿ ಹೇಗಿರುತ್ತೆ ಏನು ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ನಮ್ಮ ಅಕ್ಕ ಅವರ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್, ಹಬ್ಬ ಮಾಡಿಲ್ಲ ಅಂತ ಹಬ್ಬಕ್ಕೆ. ಅವ್ರು ನೋಡಿ ಫ್ರೆಂಡ್ಸ್, ತಿಂದ್ಬಿಟ್ಟು ಬಂದು ಕೂತವ್ರೆ. ಹೆಂಗಿತ್ರಿ ಊಟ? ಏನು ಇಷ್ಟ ಆಯಿತು? ಇಲ್ಲ, ಒಂದು ರೆಸಿಪಿ ಹೇಳು. ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಟೈಮ್ ಆಗಿಬಿಟ್ಟಿದೆ ಅಂತೆ, ಎಲ್ಲರೂ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನನಗೋಸ್ಕರ. ನಾನು ಸ್ವಲ್ಪ ಲೇಟ್ ಆಯಿತು, ಅಕ್ಕ ಮನೆಗೆ ಹೋಗಿದ್ದೆ. ಬಟ್ ನಾನು ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಜೂಡಿಯೋಲ್ಲಿ ಇಸ್ಕೊಂಡಿದ್ದೆ, ವೆರಿ ಲೆಸ್ ಪ್ರೈಸು, ಸಿಂಪಲ್ಲಾಗಿ ಇರಲಿ ಅಂತ. ನಮ್ಮಮ್ಮ ಸೀರೆ ಉಟ್ಕೊಂಬರ್ಬೇಕಾಗಿತ್ತು ಅಂತ ಹೇಳ್ಬೋದು, ಬಟ್ ಗೊತ್ತಿಲ್ಲ, ನೋಡೋಣ ಬನ್ನಿ. ನಮ್ಮ ಅಕ್ಕವರೆಲ್ಲ ಸೀರೆ ಉಟ್ಕೊಂಡಿದ್ದಾರೆ ಫ್ರೆಂಡ್ಸ್, ಹೊಸದು. ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಬೈತಾವ್ರೆ ನಾನು ಸೀರೆ ಉಟ್ಕೊಂಡಿಲ್ಲ ಅಂತ. ಅವ್ರಿ ಫ್ರೆಂಡ್ಸ್, ಸಖತ್ತಾಗವಳಂತೇನು. ನೋಡಿ ಫ್ರೆಂಡ್ಸ್, ನಮ್ಮ ತೇಜು ಸೀರೆ ಉಟ್ಕೊಂಡವಳೆ. ಎಲ್ಲರೂ ಸೀರೆ ಉಟ್ಕೊಂಡವ್ರು ಫ್ರೆಂಡ್ಸ್, ನಾನು ಒಬ್ಳೆ ಏನಿಲ್ಲ. ಬಂದ್ವಿ ಫ್ರೆಂಡ್ಸ್. ನಾನಂತೂ ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಮ್ಮ ಅಕ್ಕವರೆಲ್ಲ ಮಸ್ತಾಗಿ ಬಂದವ್ರೆ ವರ್ಷ. ನೋಡಿ ಫ್ರೆಂಡ್ಸ್, ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗ್ತಾವ್ರೆ. ಇದು ನಮ್ಮ ತಾತ MRV. ಇದು ನಮ್ಮ ಅಜ್ಜಿದು ಫ್ರೆಂಡ್ಸ್. ಎಲ್ಲ ಒಂದು ಹತ್ರ ಐತಿ. ಸಾಕು ಸಾಕು, ಇನ್ನೇನು ಮಾಡ್ತೀಯ ಅದನ್ನ? ಅಲ್ಲ, ಅದಕ್ಕೆ ಅಷ್ಟು ಇದಕ್ಕೆ ಅಷ್ಟು, ಇನ್ನೇನು ಮಾಡೋಣ. ನಾವು ಹೋಗೋಷ್ಟರಲ್ಲಿ ತುಂಬಾ ಲೇಟಾಗಿತ್ತು ಫ್ರೆಂಡ್ಸ್. 1 ಅವರ್ ಜರ್ನಿ ಆಗುತ್ತೆ ಮಾಲೂರಿಗೆ ಹೋಗೋಷ್ಟರಲ್ಲಿ. ಆಮೇಲೆ ನಾವು ಹೋಗೋಷ್ಟರಲ್ಲಿ ಅಲ್ಲಿರೋರೆಲ್ಲ ಬಂದು ಸಮಾಧಿ ಪೂಜೆನ ಮಾಡ್ಕೊಂಡು ಆಲ್ರೆಡಿ ಹೋಗಿದ್ದರು. ಈಗ ನಾವು ಹೋಗಿ ಪೂಜೆನ ಮಾಡ್ತಾಯಿದ್ದೀವಿ. ನಾನಿದು ಫಸ್ಟ್ ಟೈಮ್ ಫ್ರೆಂಡ್ಸ್. ನಾವು ಯಾವಾಗಲೂ ನಮ್ಮೂರಿಗೆ ಹೋಗ್ತಾಯಿದ್ವಿ ನಮ್ಮ ಮಾವಗೆ ಪೂಜೆ ಮಾಡೋದಕ್ಕೆ. ಈ ಸಲ ನಮ್ಮ ಮಾವಗೆ ಪೂಜೆ ಮಾಡೋದಕ್ಕೆ ಹೋಗಿಲ್ವಲ್ಲ ಫ್ರೆಂಡ್ಸ್, ನಾವು ಹೋಗ್ಬಾರ್ದಂತೆ. ಒಂದು ವರ್ಷದ ತನಕ ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರು ತೀರ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ 1 ವರ್ಷ ಸಮಾಧಿಗೆ ಹೋಗಬಾರ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಮನೇಲಿ ಇದ್ನಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ನಮ್ಮ ಮಾಲೂರಿಗೆ ಹೋಗಿದ್ದೆ. ನನಗೆ ತುಂಬ ಆಸೆ ಇತ್ತು ನಮ್ಮ ಮಾಲೂರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ನಮ್ಮ ತಾತ ಇದಾದಾಗ ನಾನು ಅಲ್ಲಿ ಹೋಗಿದ್ದಿದ್ದು ಸಮಾಧಿಗೆ, ಮತ್ತು ಇವಾಗ ಹೋಗ್ತಾ ಇದ್ದೀನಿ. ಅವ್ರ ಬಗ್ಗೆ ಅಂತೂ ಏನು ಹೇಳಬೇಕು ಅಂತ ನಿಜ ಗೊತ್ತಾಗಲ್ಲ ಫ್ರೆಂಡ್ಸ್. ಅಲ್ಲಿಗಂತೂ ಹೋದರೆ ಫ್ರೆಂಡ್ಸ್ ತುಂಬಾ ನೆನಪುಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾವಾಗಲೂ ಇಷ್ಟೊತ್ತಿಗೆ ನಾವು ರಜೆ ಬರ್ತಿತ್ತು, ನಾವು ಚಿಕ್ಕವರಿದ್ದಾಗ ಇಷ್ಟೊತ್ತಿಗೆ ಯಾವಾಗಲೂ ನಾವು ಮಾಲೂರಿಗೆ ಹೋಗ್ಬಿಡ್ತಾಯಿದ್ರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಚೆನ್ನಾಗಿರ್ತಿತ್ತು. ನಮ್ಮ ತಾತ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರೇನು ನಮ್ಗೆ ಆಸ್ತಿ ಮಾಡಿಟ್ಟಿಲ್ಲ ಅಂದ್ರೂ ಅವ್ರು ಪ್ರೀತಿ ಕೊಟ್ಟಿದ್ದಾರಲ್ಲ ಫ್ರೆಂಡ್ಸ್, ನಮ್ಗೆ ಅದೇ ಒಂದು ದೊಡ್ಡದು ಅಂತಲೇ ಹೇಳ್ಬೋದು. ಆಸ್ತಿ ಮಾಡಿ ಕೊಟ್ಟವ್ರೆ ಅಂದಿದ ತಕ್ಷಣ ಪ್ರೀತಿ ಹುಟ್ಟೋದಿಲ್ಲ ಫ್ರೆಂಡ್ಸ್. ಚಿಕ್ಕ ಮಕ್ಳಿಗೆ ಏನು ಬೇಕು ಅಂದರೆ ಪ್ರೀತಿ ಬೇಕು ಫ್ರೆಂಡ್ಸ್, ಅದನ್ನು ಕೊಡಬೇಕು. ಅದನ್ನಂತೂ ನಮ್ಮ ತಾತ ಅಜ್ಜಿ ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ. ಯಾವಾಗ ರಜೆ ಬರುತ್ತೆ ಅಂತ ಕಾಯ್ತಾ ಇರೀರಿ ನಾವಂತೂ ಊರಿಗೆ ಹೋಗೋದಕ್ಕೆ.
ಏನೋ ಫ್ರೆಂಡ್ಸ್ ಒಂಥರ ಸಖತ್ ಬೇಜಾರು ಕೂಡ ಆಗ್ತಾಯಿತ್ತು ನನಗಂತೂ. ಎಲ್ಲನೂ ನಾವು ತಗೊಂಡೋಗಿದ್ರು ಅಮ್ಮ ಮನೆಯಿಂದ ಎಲ್ಲನೂ ನೈವೇದ್ಯ ಎಡೆ ಇಡೋದಕ್ಕೆ ಎಲ್ಲನೂ ಎಡೆ ಇಟ್ವಿ, ಪೂಜೆ ಮಾಡಿಕೊಂಡು ಈಗ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಮನೆ ಹತ್ರ ಹೋಗೋದಕ್ಕೆ ತುಂಬಾ ಬೇಜಾರು ಅಂದರೆ ಬೇಜಾರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದೇ ಮನೆ. ಏನು ಅಂತಂದರೆ ನಮ್ಮ ದೊಡ್ಡಪ್ಪ ನಮಗೆ ಕೀನೇ ಕೊಟ್ಟಿಲ್ಲ ಫ್ರೆಂಡ್ಸ್. ನಾವು ಮಕ್ಕಳು ಬಂದಾಗ ಇರೋದಕ್ಕೊಂದು ಮನೆ ಇಲ್ಲದೆ ಇರೋ ಥರ ಮಾಡಿದ್ದಾರೆ ನಮ್ಮ ದೊಡ್ಡಪ್ಪ. ನಮ್ಮ ಮನೇನ ನಮಗೆ ಕೊಡೋದಕ್ಕೆ ಅವ್ರಿಗೇನು ಕಷ್ಟನೋ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಅದ್ರ ಬಗ್ಗೆ ಯಾವಾಗಲಾದರೂ ಒಂದು ವಿಡಿಯೋ ಮಾಡೋಣ ಬಿಡಿ ಫ್ರೆಂಡ್ಸ್. ಈಗ ಹೋಗಿದ್ವಲ್ಲ ಅಂತ ಅಂದ್ಬಿಟ್ಟು ಮಾಲೂರು ಮಾರಮ್ಮನ ದೇವಸ್ಥಾನ ನೋಡದೆ ಬರೋದು ಹೇಗೆ ಫ್ರೆಂಡ್ಸ್. ಈ ದೇವಸ್ಥಾನ ಅಂತೂ ಸಖತ್ ಪವರ್ಫುಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಎಲ್ಲ ಅಲಂಕಾರ ಎಲ್ಲ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್. ನಾವೇನಿದ್ರು ಒಳಗಡೆನೇ ಹೋಗಿ ಅಮ್ಮನ್ನ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ವಿ, ಮತ್ತು ಅಲ್ಲೇ ಗರ್ಭಗುಡಿ ಒಳಗಡೆ ಒಂದು ರೌಂಡೆಲ್ಲ ಬರ್ತಾಯಿದ್ರಿ. ಬಟ್ ಇವಾಗ ಅದೆಲ್ಲ ಅಲೋ ಇಲ್ಲ ಫ್ರೆಂಡ್ಸ್. ತುಂಬ ಜನ ಆಗಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಇಲ್ಲಿ ಕಂಬಿ ಹಾಕ್ಬಿಟ್ಟಿದ್ದಾರೆ ಮುಂದೆ, ಅಲ್ಲಿಂದನೇ ನಮಸ್ಕಾರ ಮಾಡ್ಕೊಂಡು ಬರಬೇಕು. ಇದು ನೋಡಿ ಬೆಳ್ಳಿದು ಮುಖವಾಡ ಇಟ್ಟಿದ್ದಾರೆ ಅಮ್ಮನಿಗೆ. ನಾರ್ಮಲಾಗಿ ಕಲ್ಲಲ್ಲಿ ಅಮ್ಮಂದು ಮೂರ್ತಿನ ತಿದ್ದಿರೋದು ಅಷ್ಟೇ. ಈ ಕಡೆ ಒಂದು ಹಿತ್ತಳಿದು ಇಟ್ಟಿದ್ದಾರಲ್ಲ ಫ್ರೆಂಡ್ಸ್, ಫಸ್ಟು ಇದಿತ್ತು ಫ್ರೆಂಡ್ಸ್ ಅಲ್ಲಿ ಅಷ್ಟೇ, ಇದನ್ನು ಇಡ್ತಾಯಿದ್ರು. ಈಗ ಬೆಳ್ಳಿದಿನ ಇಟ್ಟಿದ್ದಾರೆ. ಸಖತ್ತಾಗಿತ್ತು. ಅಮ್ಮನ ದರ್ಶನ ಅಂತೂ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ಬಂದು ಮನೆಗೆ ಹೊರಟ್ವಿ ನಾವು. ಮನೆಗೆ ಬರೋಷ್ಟರಲ್ಲಿ ಒಂದು 3 ಗಂಟೆನೇ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಮ್ಮ 2ನೇ ಅಕ್ಕವ್ರ ಮನೆ ಹತ್ರ ಹೋಗ್ತಾಯಿದ್ದೀವಿ ಊಟ ಮಾಡೋದಕ್ಕೆ, ಹಬ್ಬದ ಊಟ. ಊರಿಗೆಲ್ಲ ಹೋಗಿ ಬಂದ್ವಿ ಫ್ರೆಂಡ್ಸ್. ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮಗೆ ಹಬ್ಬ ಇಲ್ಲ ಅಂದರೂ ನಾವು ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಮನೇಲಂತೂ ನೆನೆ ಇರಲೇ ಇಲ್ಲ, ಊರಿಗೆಲ್ಲ ಹೋಗಿ ಬಂದಿದ್ದಾಯಿತು. ಮತ್ತು ಅಕ್ಕ ಮನೇಲಿ ಮಧ್ಯಾಹ್ನ ಅಮ್ಮ ಮನೇಲಿ ಊಟಕ್ಕೆ ಹೋಗಿದ್ವಿ. ಎಲ್ಲರ ಮನೇಲೂ ತುಂಬ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ತಿಂದು ತುಂಬಾ ಸಾಕಾಯಿತು. ನಾವು ಹಬ್ಬ ಮಾಡಿದರೂ ಕೂಡ ನಮ್ಮ ಮನೇಲಿ ಅಷ್ಟು ಊಟ ಮಾಡ್ತಾಯಿದ್ವೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಷ್ಟು ವೆರೈಟೀಸು ಎಲ್ಲರ ಮನೇಲೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಯಜಮಾನ್ರವ್ರ ಅಕ್ಕ ಕೂಡ ಕರೆದಿದ್ರು ಫ್ರೆಂಡ್ಸ್. ಬಟ್ ಅವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ. ಅವ್ರೇನು ಬೇಜಾರು ಮಾಡ್ಕೊಂಡಿರ್ತಾರೇನೋ ಗೊತ್ತಿಲ್ಲ. ಇಲ್ಲೇ ಯಾಕಂದರೆ ಟಯರ್ಡ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ನಾವು ಅವ್ರ ಮನೆಗೆ ಹೋಗಲಿಲ್ಲ. ಪರವಾಗಿಲ್ಲ, ಹೇಳಿದ್ರೆ ಆಯಿತು ಅಂತ ಸುಮ್ಮನೆ ಆದ್ವಿ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಒನ್ಸ್ ಅಗೇನ್ ಎಲ್ಲರಿಗೂ ಈ ವರ್ಷ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.